ಈ ಘಟನೆ 2019ರಲ್ಲಿ ನಡೆದಿದೆ. ನಗರದಿಂದ ಸ್ವಲ್ಪ ದೂರದ ಒಂದು ಸಣ್ಣ ಪಟ್ಟಣದಲ್ಲಿರುವ ಖಾಸಗಿ ಆಸ್ಪತ್ರೆಯಲ್ಲಿ ಕಾವ್ಯ ಎಂಬ 24 ವರ್ಷದ ಹುಡುಗಿ ತನ್ನ ಮೊದಲ ರಾತ್ರಿ ಶಿಫ್ಟ್ ಕೆಲಸವನ್ನು ಆರಂಭಿಸಿದ್ದಳು. ಆಕೆ ರಿಸೆಪ್ಷನ್ನಲ್ಲಿ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಕರೆಗಳನ್ನು ಸ್ವೀಕರಿಸುವ ಕೆಲಸ ಮಾಡುತ್ತಿದ್ದಳು. ಆರಂಭದಲ್ಲಿ ಎಲ್ಲವೂ ಸಾಮಾನ್ಯವಾಗಿತ್ತು. ಆಸ್ಪತ್ರೆ ತುಂಬ ಶಾಂತವಾಗಿತ್ತು. ಅಷ್ಟೇ ಅಲ್ಲ, ಅಸಹಜವಾಗಿ ಶಾಂತವಾಗಿತ್ತು. ರಾತ್ರಿ ಸಮಯದಲ್ಲಿ ಕೆಲವೇ ತುರ್ತು ರೋಗಿಗಳು ಬರುತ್ತಿದ್ದರು. ಉಳಿದ ಸಮಯದಲ್ಲಿ ಕಾವ್ಯ ಫೋನ್ ನೋಡುತ್ತಾ ಅಥವಾ ಟೀ ಕುಡಿಯುತ್ತಾ ಕಾಲ ಕಳೆಯುತ್ತಿದ್ದಳು. ಆದರೆ ಒಂದು ರಾತ್ರಿ ಎಲ್ಲವೂ ಬದಲಾಯಿತು. ಅಷ್ಟಕ್ಕೆ 2:17 AM ಸಮಯದಲ್ಲಿ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆಗುತ್ತದೆ. ಕಾವ್ಯ ಫೋನ್ ಎತ್ತಿದಳು. ಹೆಲೋ, ಫ್ರೆಂಡ್ ಡೆಸ್ಕ್. ಮೊದಲಿಗೆ ಯಾವುದೇ ಶಬ್ದವಿರಲಿಲ್ಲ. ಆಮೇಲೆ ನಿಧಾನವಾಗಿ ಒಂದು ಮೃದುವಾದ ಧ್ವನಿ ಕೇಳಿಸಿತು. ರೂಮ್ 309ಕ್ಕೆ ಬಾ. ಕಾವ್ಯ ಅಚ್ಚರಿಗೊಂಡಳು. ರೂಮ್ 309 3ನೆಯ ಮಹಡಿಯಲ್ಲಿತ್ತು. ಸಾಮಾನ್ಯವಾಗಿ ಖಾಲಿಯಾಗಿರುತ್ತಿತ್ತು. ಇದು ಯಾರಾದ್ರೂ ಮಜಾಕ್ ಮಾಡುತ್ತಿದ್ದಾರೆ ಎಂದುಕೊಂಡಳು. ಯಾರಿದು ಎಂದು ಕೇಳಿದಳು. ಯಾವುದೇ ಉತ್ತರವಿರಲಿಲ್ಲ. ಕಾಲ್ ಕಟ್ ಆಯಿತು. ಅವಳು ಅದನ್ನು ನಿರ್ಲಕ್ಷಿಸಿದಳು. ಆದರೆ 2 ನಿಮಿಷಗಳ ನಂತರ ಮತ್ತೆ ಫೋನ್ ರಿಂಗ್ ಆಗುತ್ತದೆ. ಅದೇ ಧ್ವನಿ, ರೂಮ್ 309ಕ್ಕೆ ಬಾ. ಈ ಬಾರಿ ಕಾವ್ಯಗೆ ಸ್ವಲ್ಪ ಭಯವಾಯಿತು. ಅವಳು ದಾಖಲೆಗಳನ್ನು ಪರಿಶೀಲಿಸಿದಳು. ರೂಮ್ 309ಕ್ಕೆ ಯಾರೂ ದಾಖಲಾಗಿರಲಿಲ್ಲ. ಆದರೂ ಏನಾದರೂ ತುರ್ತು ಪರಿಸ್ಥಿತಿ ಇರಬಹುದು ಎಂದುಕೊಂಡು ಅವಳು ಹೋಗಲು ನಿರ್ಧರಿಸಿದಳು. ಅವಳು ಲಿಫ್ಟಿನಲ್ಲಿ 3ನೆಯ ಮಹಡಿಗೆ ಹೋದಳು. ಲಿಫ್ಟ್ ಬಾಗಿಲು ತೆರೆಯುತ್ತಿದ್ದಂತೆ ಹಾದಿಯ ಲೈಟುಗಳು ಮಿಂಚಿದವು. ಪೂರ್ಣ ಮಹಡಿ ನಿಶ್ಶಬ್ದವಾಗಿತ್ತು. ಅವಳ ಹೆಜ್ಜೆಗಳ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಅವಳು ರೂಮ್ 309ರ ಕಡೆ ನಿಧಾನವಾಗಿ ನಡೆಯುತ್ತಿದ್ದಳು. ಬಾಗಿಲು ಸ್ವಲ್ಪ ತೆರೆದಿತ್ತು. ಅವಳು ಅದನ್ನು ನಿಧಾನವಾಗಿ ತೆರೆದಳು. ಒಳಗೆ ಯಾರೂ ಇರಲಿಲ್ಲ. ಒಂದು ಹಾಸಿಗೆ, ಕಿಟಕಿಯ ಬಳಿಯಲ್ಲಿ ಒಂದು ಕುರ್ಚಿ ಮಾತ್ರ. ಅಷ್ಟರಲ್ಲಿ ರೂಮ್ನ ಒಳಗಿನ ಫೋನ್ ರಿಂಗ್ ಆಗುತ್ತದೆ. ಕಾವ್ಯ ಬೆಚ್ಚಿಬಿದ್ದಳು. ಯಾರೂ ಇಲ್ಲ, ಆದರೂ ಫೋನ್ ರಿಂಗ್ ಆಗುತ್ತದೆ. ಕೈ ನಡುಗುತ್ತಾ ಅವಳು ಫೋನ್ ಎತ್ತಿದಳು. ಹೆಲೋ. ಈ ಬಾರಿ ಧ್ವನಿ ಸ್ವಲ್ಪ ಸ್ಪಷ್ಟವಾಗಿತ್ತು. ನೀನು ಮೊದಲು ಯಾಕೆ ಬರಲಿಲ್ಲ? ಕಾವ್ಯ ಹೃದಯ ಜೋರಾಗಿ ತಡಕಾಡುತ್ತಿತ್ತು. ನಾನು ಈಗ ಬಂದಿದ್ದೇನೆ ಎಂದಳು. ಸ್ವಲ್ಪ ಮೌನ. ನಂತರ ಆ ಧ್ವನಿ ಹೇಳಿತು, ನಾನು 2017ರಿಂದ ಕಾಯುತ್ತಿದ್ದೇನೆ. ಕಾಲ್ ಕಟ್ಟಾಯಿತು. ಕಾವ್ಯ ಫೋನ್ ಬಿಟ್ಟು ಓಡಿ ಬಂದಳು. ರಿಸೆಪ್ಷನ್ಗೆ ಮರಳಿ ಬಂದು ತಕ್ಷಣ ದಾಖಲೆಗಳನ್ನು ಮತ್ತೆ ಪರಿಶೀಲಿಸಿದಳು. ಅದರಲ್ಲಿ ಕಂಡಿದ್ದು ಅವಳ ರಕ್ತವೇ ಗಡಗಡ ನಡುಗುವಂತೆ ಮಾಡಿತು. 2017ರಲ್ಲಿ ರೂಮ್ 309ರಲ್ಲಿ ಒಬ್ಬ ರೋಗಿ ಸಾವನ್ನಪ್ಪಿದ್ದ. ಸಾವಿಗೆ ಕೆಲ ನಿಮಿಷಗಳ ಮೊದಲು ಆ ರೋಗಿ ರಿಸೆಪ್ಷನ್ಗೆ ಹಲವು ಬಾರಿ ಕರೆ ಮಾಡಿದ್ದ. ಆದರೆ ಯಾರೂ ಫೋನ್ ಎತ್ತಿರಲಿಲ್ಲ. ಆ ರಾತ್ರಿ ನಂತರ ಕಾವ್ಯ ಮತ್ತೆ ರಾತ್ರಿ ಶಿಫ್ಟ್ ಕೆಲಸ ಮಾಡಲು ಒಪ್ಪಿಲ್ಲ. ಇಂದಿಗೂ ಆಸ್ಪತ್ರೆಯ ಸಿಬ್ಬಂದಿ ರಾತ್ರಿ 2 ಗಂಟೆಯ ನಂತರ 3ನೆಯ ಮಹಡಿಗೆ ಹೋಗುವುದನ್ನು ತಪ್ಪಿಸುತ್ತಾರೆ. ಏಕೆಂದರೆ ಪ್ರತಿ ರಾತ್ರಿ 2 ಗಂಟೆ 17 ನಿಮಿಷಕ್ಕೆ ಆ ಫೋನ್ ಇನ್ನೂ ರಿಂಗ್ ಆಗುತ್ತದೆ.